ಇನ್ನೊಂದು ತಮಾಷೆ ಆಗಿರೋ ಪ್ರಶ್ನೆ ಕೇಳ್ತಾ ಇರ್ತಾರೆ. ನನಗೆ ಟಾಯ್ಲೆಟ್ಗೆ ಹೋಗುವಾಗ ಏನೋ ಹೊರಗಡೆ ಬರುತ್ತೆ, ಅದನ್ನ ಒಳಗಡೆ ಪುಷ್ ಮಾಡ್ಕೋಬೇಕು. ಎಷ್ಟೋ ದಿವಸ ಮಾಡ್ತಾ ಇದ್ದೀನಿ, ಅದು ಹೇಗೆ ಮಾಡೋದು, ಅದಕ್ಕೆ ಆಯಿಂಟ್ಮೆಂಟ್ ಹಚ್ಕೊಂಡು ಮಾಡಬೇಕಾ, ಈ ಥರ ಬೇರೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಹೊರಗಡೆ ಏನೋ ಮಾಂಸದ ಥರ ಹೊರಗಡೆ ಬಂದು ಒಳಗೆ ತಳ್ಕೋಬೇಕಾಗಿದ್ರೆ ಅದಕ್ಕೆ 2-3 ಕಾರಣಗಳಿರುತ್ತೆ, 2-3 ಕಾಯಿಲೆಗಳಿರುತ್ತೆ. ಒಂದು ಥರ್ಡ್ ಸ್ಟೇಜ್ ಆಫ್ ಪೈಲ್ಸ್ ಅಂತೀವಿ, ಅಂದರೆ 3ನೇ ಸ್ಟೇಜಲ್ಲಿ ಇರುತ್ತೆ ಪೈಲ್ಸ್, ಹೊರಗಡೆ ಬಂದ್ಬಿಟ್ಟಿರುತ್ತೆ, ಅದು ಮೋಷನ್ಗೆ ಹೋದಾಗ ಹೊರಗೆ ಬರುತ್ತೆ, ಅದನ್ನ ಒಳಗೆ ತಳ್ಕೋಬೇಕಾಗತ್ತೆ, ಇಲ್ಲ ನಿಧಾನಕ್ಕೆ ಒಳಗೆ ಹೋಗುತ್ತೆ. 2ನೇದು ಪ್ರಿಲ್ಯಾಪ್ಸ್ ಅಂತ ಇರುತ್ತೆ, ಅಂದರೆ ಕರಳೆ ಜಾರ್ಕೊಂತ ಇರುತ್ತೆ, ಅದು ಕೂಡ ಪೈಲ್ಸ್ ಅನ್ಕೊಂತಾರೆ, ಕರಳೆ ಜಾರ್ಕೊಂತ ಇರುತ್ತೆ, ಅದನ್ನ ಒಳಗೆ ತಳ್ಕೊಂತ ಇರ್ತಾರೆ. ಇಲ್ಲ ಕರಳಿಂದ ಒಳಗೆ ಭಾಗದೊಂದು ಮ್ಯೂಕಸ್ ಮೆಂಬ್ರೇನ್ ಅಂತ ಇರುತ್ತೆ, ಅದು ಜಾರ್ಕೊಂತ ಇರುತ್ತೆ, ಅದನ್ನ ಒಳಗೆ ತಳ್ಕೊಂತ ಇರ್ತಾರೆ. ಒಂದೊಂದ್ಸಲ ಬೇಕು, ಒಂದೊಂದ್ಸಲ ಟ್ಯೂಮರ್ಸ್ ಇರುತ್ತೆ, ಒಂದು ಸ್ವಲ್ಪ ಗಡ್ಡೆಗಳು ಇರುತ್ತೆ, ಅದು ಕೂಡ ಚೂರು ಹೊರಗೆ ಬರ್ತಾ ಇದ್ರೆ ಒಳಗೆ ತಳ್ಕೊಂತ. ಸೊ ಇವೆಲ್ಲದ್ರಿಂದಾನು ಅದು ಮಾಂಸದ ಥರ ಹೊರಗೆ ಬರುತ್ತೆ, ಒಳಗೆ ತಳ್ಕೊಳ್ಳೋದು ಅಂತ ಒಂದು ಇದು. ಸೊ ಆ ಯಾವುದ್ರಲ್ಲೂ ಈ ಹೊರಗೆ ಬರೋದು ಒಳಗೆ ತಳ್ಕೊಳ್ಳೋ ಇದು ತಳ್ಕೋಬಾರ್ದು. ಅದಕ್ಕೆ ಆಪರೇಷನ್ ಮಾಡಿ ಸರಿ ಮಾಡಿಸ್ಕೋಬೇಕು, ಕ್ಲಿಯರ್ ಮಾಡ್ಕೋಬೇಕು, ಒನ್ಸ್ ಫಾರ್ ಆಲ್ ಕ್ಲಿಯರ್ ಮಾಡ್ಕೋಬೇಕು. ಯಾಕೆಂದ್ರೆ ನೀವು ತಳ್ತಾ ಇದ್ರೆ ಬರ್ತಾ 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 ಅದು ಇನ್ನೂ ದೊಡ್ಡದಾಗುತ್ತೆ, ಆಮೇಲೆ ತಳ್ಳೋಕ್ಕೂ ಆಗಲ್ಲ, ಅವಾಗ ದೊಡ್ಡ ಆಪರೇಷನ್ ಮಾಡಬೇಕು. ಅದೇ ಸುಮ್ಮನೆ ಸ್ವಲ್ಪ ಸ್ವಲ್ಪ ಇದ್ದಾಗ ಚಿಕ್ಕ ಪುಟ್ಟ ಆಪರೇಷನ್ ಕ್ಲಿಯರ್ ಆಗೋಗುತ್ತೆ. ಗಡ್ಡೆ ಆದರೆ ತೆಗೆದು ಬಿಡ್ತಾರೆ, ಪ್ರೊಲ್ಯಾಪ್ಸ್ ಆದರೆ ಫಿಕ್ಸ್ ಮಾಡ್ತಾರೆ, ಪೈಲ್ಸ್ ಆದರೆ ತೆಗಿಬೋದು, ಇಲ್ಲ ಲೇಸರಲ್ಲಿ ಶ್ರಿಂಕ್ ಮಾಡ್ಬೋದು. ಅದಕ್ಕೋಸ್ಕರ ಈ ಒಳಗೆ ತಳ್ಳಿಕೊಳ್ಳೋದು ಅನ್ನೋದು ಯಾವುದೋ 90 ವರ್ಷ ಬೆಡ್ ರಿಡನ್ನು ಆ ಥರ ಪೇಷಂಟ್ಸ್ಗೆ ಅವ್ರಿಗೆ ಬಂದರೆ ತಳ್ಳೋದು ಬೇರೆ. ಬಟ್ ನಾರ್ಮಲ್ ಆಗಿ ಅದು ಮಾಡಲೇಬಾರ್ದು. ಹೊರಗೆ ಬರ್ತಾ ಇದೆ ಅಂದರೆ ಇಮಿಡಿಯೇಟಾಗಿ ಸರ್ಜನ್ ಹತ್ರ ಹೋಗಿ ಅದಕ್ಕೆ ಸರ್ಜರಿ ಅಡ್ವೈಸ್ ಮಾಡ್ತಾರೆ, ಸರ್ಜರಿ ಮಾಡಿಸ್ಕೊಂಡು ಕ್ಲಿಯರ್ ಮಾಡಿಸ್ಕೊಂಡು ಒನ್ಸ್ ಫಾರ್ ಆಲ್ ಗೆಟ್ ರಿಡ್ ಆಫ್ ಇಟ್, ಅದನ್ನ ಹೊಟ್ಟೋಗ್ಬೇಕು ಪರ್ಮನೆಂಟಾಗಿ.